ಮಕ ಏನ್ ನೋಡ್ತೀಯ? ಅದನ್ನ ಸೀರೆ ನೋಡು, ನೋಡಿ ಇಷ್ಟ ಆಯ್ತಾ ಇಲ್ಲ ಅಂತ ಹೇಳು. ಅಲ್ಲ, ಇಷ್ಟ ಆಗ್ಲೇಬೇಕು. ಪಾಪ ಹೊಸ ಸೀರೆ ನೋಡಿ ಎಷ್ಟು ದಿನ ಆಗಿತ್ತು. ಓಪನ್ ಮಾಡು. ಥ್ಯಾಂಕ್ ಯು ಕಾಂತಮ್ಮ ಅವರೇ. ದುಡ್ಡಿರೋರು ಎಲ್ರಿಗೂ ಕೊಡೋ ಮನ್ಸಿರಲ್ಲ, ಆದರೆ ನೀವು ನನ್ನ ಮೇಲೆ ಪ್ರೀತಿಯಿಂದ ಇದನ್ನು ನನಗೆ ಕೊಟ್ಟಿದ್ದೀರಾ. ತುಂಬ ಸಂತೋಷ ಆಯಿತು. ಇದನ್ನು ನಾನು ಜೋಪಾನವಾಗಿ ಇಟ್ಕೋತೀನಿ. ಥ್ಯಾಂಕ್ಸ್. ನೋಡು, ನಾನು ನಿನಗೆ ಸೀರೆ ಕೊಟ್ಟಿದ್ದನ್ನ ಸಿಕ್ಕರ ಹತ್ರ ಹೇಳ್ಕೊಬೇಡ. ಯಾಕೆಂತಂದ್ರೆ ನಮ್ದು ದೊಡ್ಡ ಮನಸ್ಸು. ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ಪದ್ಧತಿ ನಮ್ದು. ನಿನಗೇನಾದ್ರೂ ಬೇಕು ಅಂತ ಅಂತಿದ್ರೆ ಒಂದ್ 4 ಜನ ಸ್ನೇಹಿತರಿಗೆ ಹೇಳ್ಕೊ. ಅದು ಬೇಡ ಅಂದ್ರೆ ಸ್ಟೇಟಸ್ ಬೇಕು. ಎಲ್ಲೋ ಏನೋ ಮಿಸ್ ಹೊಳಿತಿದೆಯಲ್ಲ. ಎಂಜಲ್ ಕೈಯಲ್ಲಿ ಕಾಗಿನೂ ಓಡಿಸ್ದೇ ಇರೋ ಕಾಂತಮ್ಮ ಸೀರೆ ತಂದು ಕೊಟ್ಟಿದಾರ. ಯಾಕೋ ಸಿಗ್ನಲ್ ಬೇರೆ ದಾರಿನೇ ತೋರಿಸ್ತಿದ್ಯಲ್ಲ. ಮಮ್ಮಿ, ಇವತ್ತು ಬಿಸ್ನೆಸ್ಸು ತುಂಬಾ ಚೆನ್ನಾಗಬೇಕು. ಯಾವ್ಯಾವ ಸ್ಕೂಲ್ ಇದೆಯೋ ಎಲ್ಲ ಕವರ್ ಮಾಡ್ಬಿಡೋಣ. ಮಿನಿಸ್ಟರ್ ಹೆಸರಲ್ಲಿ ಡೀಲ್ನ ಕುದುರಿಸ್ಬಿಡೋಣ. ದಿನ ಕುದುರ್ಸದಲ್ಲ, ಫುಲ್ ಕವರೇ ಮಾಡ್ಬಿಡೋಣ. ಕಾಂತ ಮತ್ತೆ ಎಲ್ಲ ಹೊರಟಂಗಿದೆ. ಸುಬ್ಬು ನನ್ ಗಂಡ ಕಷ್ಟಪಟ್ಟು ಹೊರಗಡೆ ದುಡಿಯೋಕ್ ಹೋಗ್ತಿದ್ದಾರೆ. ನೀನ್ ಎಲ್ಲಿ ಯಾಕೆ ಅಂತ ಕೇಳ್ಬೇಡ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನನ್ ಗಂಡ ದುಡ್ದು ನಂಗೆ ಹೊಸ ಸೀರೆ ತಂದ್ಕೊಟ್ಟಿದ್ದಾರೆ. ಸೀರೆ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಬಾವಾ? ಯಾವ ಕೆಲಸ ಸಿಕ್ತು? ಲೈ ಧನಲಕ್ಷ್ಮಿ, ನಾನು ಏನೇ ಹೇಳಿದ್ದೇನೆ ನಿನಗೆ? ನಾನೆಲ್ಲರೂ ಹೊರಡ್ಬೇಕಾದ್ರೆ ಯಾಕೆ ಏನು ಎತ್ತಂತ ಯಾರು ಕೇಳಬಾರ್ದು ಅಂತ ಹೇಳಿದ್ನ ಇಲ್ವೋ? ಸುಬ್ಬು, ಈಗ ತಾನೇ ಹೇಳ್ದೆ ಅಲ್ವಾ, ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಎಲ್ಲಿ ಅಂತ ಕೇಳ್ಬೇಡ. ಯಾಕೆ ಅದೇ ಪ್ರಶ್ನೆ ಮಾಡ್ತೀಯಾ? ಹಂಗಲ್ಲಕ್ಕ, ಸೀರೆ ತಂದ್ಕೊಟ್ರು ಅಂದ್ಯಲ್ಲ, ಒಂದೇ ದಿನದಲ್ಲಿ ಸೀರೆ ತಂದ್ಕೊಡೋಂಥ ಕೆಲಸ ಯಾವುದು ಅಂತ ಕೇಳಿದೆ ಅಷ್ಟೆ. ಹೋಗ್ಲಿ ಬಿಡು, ಭಾವಂಗೆ ಕೆಲಸ ಮಾಡೋ ಮನ್ಸು ಬಂದಿದೆ ಅಲ್ವಾ, ಅಷ್ಟೇ ಸಾಕು. ಅದೇ ಖುಷಿ ವಿಷಯ. ಆದರೆ ಕಾಂತಮ್ಮತ್ತಿನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅದು ಯಾಕೆಂದ್ರೆ ತಾಯಿಯೇ ದೇವರು, ಮಾತೃದೇವೋಭವ. ತಾಯಿ ಆಶೀರ್ವಾದ ಇದ್ರೆ ಹೋಗೋ ಕೆಲಸ ಚೆನ್ನಾಗಾಗುತ್ತೆ ಅಂತ. ಅಲ್ಲ ಒಮ್ಮೆ? ಹೌದು, ಕಾಲಿ ಬಿಡಪ್ಪ. ಬ್ಲೆಸ್ ಮೀ. ಈಗ ದೇವರೇ ನಮ್ಮ ಕೆಲಸದಲ್ಲಿ ಜೊತೆಗಿದ್ರೆ ಅದೃಷ್ಟ ಕುದಾಯಿಸ್ದಂಗಲ್ವಾ? ಹೋಗೋ ಕೆಲಸ ಈಸಿ ಆಗುತ್ತಲ್ವಾ? ಅದಕ್ಕೆ ಮಮ್ಮಿ ಅನ್ನೋ ದೇವರ ಆಶೀರ್ವಾದ ಜೊತೆಗೇ ಇರಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರಿ, ಆದ್ರೂ ತಾಯಿನ ಜೊತೆಗೆ ಕೆಲ್ಸಕ್ಕೆ ಕರ್ಕೊಂಡೋಗಿ ಮಾಡೋವಂಥ ಕೆಲಸ ಯಾವುದು ಅಂತ ನನಗೂ ಗೊತ್ತಾಗ್ಲಿಲ್ಲ. ಅದಕ್ಕೆ ಕೇಳಿದೆ. ಹೇಳಿ ಮಮ್ಮಿ. ಲೇ, ಅವನ ಹತ್ರ ಮಾತಾಡ್ತಾ ಇದ್ರೆ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ನಿಲ್ಸೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ನಾವೇನಾದ್ರೂ ಆ ಮಿನಿಸ್ಟ್ರು ಹೆಸರು ಹೇಳ್ಕೊಂಡು ಈತ ಕೆಲಸ ಮಾಡ್ತಿದ್ದೀವಿ ಅಂತ ಅವನಿಗೇನಾದ್ರೂ ಗೊತ್ತಾದ್ರೆ ಅವನು ರಾಂಗ್ ಆಗಲ್ವೇನೋ? ಕರೆಕ್ಟ್ ಮಮ್ಮಿ. ಏನಾರು ಮಾಡಿ ಇಲ್ಲಿಂದ ಎಸ್ಕೇಪ್ ಪ್ಲಾನ್ ಮಾಡ್ಬೇಕಲ್ಲ. ಈಗ ಏನೋ ಮಾತಾಡ್ಕೋತಿರೋ ಹಾಗಿದೆ. ಸೀಕ್ರೆಟಾ? ಅದು ನಾವು ಮಾಡ್ತಾ ಇರೋ ಕೆಲಸ ಹೇಗೆ ನಿನಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದೇನಂತಂದ್ರೆ ಸ್ವಲ್ಪ ಒಂದು ಕನ್ಸಲ್ಟೆನ್ಸಿ ಅಂತ ಅನ್ಕೋ. ಅಲ್ಲಿ ಪ್ರಾಬ್ಲಮ್ಸ್ಗಳನ್ನ ತುಂಬಾ ಜನ ತಗೊಂಡ್ಬರ್ತಾ ಇರ್ತಾರೆ. ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋದೇ ನಾನು. ಮತ್ತೆ ಪ್ರಾಬ್ಲಮ್ಸ್ ಕೊಡೋಳು ನಾನು. ಅದನ್ನ ಮತ್ತೆ ಸಾಲ್ವ್ ಮಾಡಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ಇದ್ ಮಾಡೋದು ನಾನೇ. ಏನು ಅದು ಗನ್ನು. ಒಂದರ ಏನಿದು? ಮಕ್ಕಳ ಆಟ ಆಡೋ ವಾಟರ್ ಗನ್. ಇದು ನೋಡಿ ಹೆದರ್ಕೊಂಡ್ಯಾ ನೀನು? ಇದು ನಿಜವಾದ ಅಂತ ಅನ್ಕೊಂಡ್ಯಾ? ಇಲ್ಲ ರೀ, ನನ್ನ ಮಾತು ಕೇಳಿ. ನಾನು ನಿಮ್ಮ ಹತ್ರ ತುಂಬಾ ವಿಷಯಗಳನ್ನ ಹೇಳಬೇಕು. ಆಗ್ಲೇ ನಾನು ಇಲ್ಲಿಗೆ ಬಂದಾಗ ಸುರೇಂದ್ರ, ಏನು ನೀವಿಬ್ರು ನನ್ನ ರೂಮಲ್ಲಿ? ಏನು ಇಲ್ಲ ಅಕ್ಕ,
ಪಿಂಕಿ ಆಟ ಆಡ್ತಾ ಈ ವಾಟರ್ ಗನ್ ತಂದು ನೀನ್ ಡ್ರಾಯರ್ಲಿ ಇಟ್ಬಿಟ್ಟಿದ್ದಾಳೆ. ಇದನ್ನ ಇವಳು ನೋಡಿ ನಿಜವಾದ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲ ರೀ, ನಾನು ಹೇಳೋದು ಕೇಳಿ. ಇವರು ಒಂದರ ಪಿಂಕಿ ಸ್ಕೂಲಿಂದ ಬಂದ್ಲಾ? ಅವಳು ಬಸ್ಸಲ್ಲಿ ಬರ್ತಾಳ ಅಥವಾ ಕಾರಲ್ಲಿ ಬರ್ತಾಳ? ನಮ್ ಕಾರಲ್ಲೇ ಬರ್ತಾಳೆ. ಯಾಕಕ್ಕ? ಅಲ್ಲ, ಡ್ರೈವರ್ಗೆ ಹುಷಾರಾಗಿ ಕರ್ಕೊಂಬರಕ್ಕೆ ಹೇಳು. ಇತ್ತೀಚೆಗೆ ಈ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಮೊನ್ನೆ ಕೂಡ ಪಿಂಕಿ ವಯಸ್ಸಿನ ಹುಡುಗಿನೇ ಪಾಪ ಆಕ್ಸಿಡೆಂಟ್ ಆಗೋಯ್ತು. ಅದೆಲ್ಲ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಎನಿವೇಸ್, ಹುಷಾರಾಗಿ ಬರಕ್ಕೆ ಹೇಳು. ಇಲ್ಲ, ನನ್ನ ಮಗುಗೆ ಮಾತ್ರ ಯಾವ ತೊಂದರೆನೂ ಆಗ್ಬಾರ್ದು. ಒಂದನ ಏನೋ ಹೇಳಕ್ ಬಂದೆ, ಏನದು? ಅದು ಹೌದಲ್ವಾ, ನೀನೇನೋ ಹೇಳ್ತಾ ಇದ್ದೆ. ಅಯ್ಯೋ, ಮಗು ವಿಷಯ ಬಂದು ಮರ್ತೇ ಹೋಯ್ತು. ಏನ್ ಬಂದನಾ? ಇಲ್ಲ, ಏನಿಲ್ಲ. ಅಕ್ಕ, ಅವಳು ಏನೋ ನೋಡಿ ಹೆದರ್ಕೊಂಡಿದ್ದಾಳೆ ಅನ್ಸುತ್ತೆ. ಅಕ್ಕ, ಒಂದ್ ಕೆಲಸ ಮಾಡು, ಯಾವಾಗ್ಲೂ ಈ ಡ್ರಾಯರ್ನ ಲಾಕ್ ಮಾಡಿಡು. ಪಿಂಕಿ ಗೊತ್ತಾಗಲ್ಲ. ಆಟ ಆಡ್ತಾ ಆಡ್ತಾ ಆಟ ಸಾಮಾನೆಲ್ಲ ತಂದು ಇಟ್ಬಿಡ್ತಾಳೆ. ಪರವಾಗಿಲ್ಲ ಸುರೇಂದ್ರ, ಮಕ್ಳು ಏನ್ ಮಾಡಿದ್ರು ಚಂದಾನೆ. ಮಕ್ಳಿರೋದೇ ನಮ್ಮ ರಕ್ಷಣೆಗೋಸ್ಕರ. ಅವಳಿಂದ ಏನೂ ತೊಂದರೆ ಆಗಲ್ಲ.